ಗುಂಡೇಟಿನ ಗಲಾಟೆಗೆ ಅಮಾಯಕನ ಜೀವ ಹೋಗಿ 10 ದಿನ ಆಯಿತು. ಆದರೂ ರಾಜಕೀಯ ಜಗಳ ಮಾತ್ರ ನಿಂತಿಲ್ಲ. ದಿನಕ್ಕೊಂದು ವಿಡಿಯೋಗಳನ್ನು ಮಾಧ್ಯಮಗಳಿಗೆ ನೀಡುತ್ತಾ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಶಾಸಕನ ಬಂಧನಕ್ಕೆ ಆಗ್ರಹ ಮಾಡ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕುಟುಂಬಕ್ಕೂ ಪರಿಹಾರ ನೀಡುವುದಾಗಿ ರೆಡ್ಡಿ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿ ಗುಂಡೇಟಿನ ರಾಜಕೀಯದ ತನಿಖೆಯನ್ನು ಸಿಐಡಿ ತೀವ್ರಗೊಳಿಸಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಗಲಾಟೆಯಲ್ಲಿ ಶೂಟೌಟ್ ಕೂಡ ನಡೆದಿತ್ತು. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ ಗುಂಡು ರಾಜಶೇಖರ್ ಅನ್ನೋ ಯುವಕನ ಜೀವಾನೇ ತೆಗೆದಿತ್ತು. ಈಗಾಗಲೇ ಗುಂಡಿಟ್ಟು ಕೊಂದ ಗನ್ಮ್ಯಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಂಡಿದೆ. ಘಟನೆಯ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸಿದ್ದು, ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯಂವದ ನೇತೃತ್ವದ ಟೀಮ್ ಕೇಸ್ ಫೈಲ್ ಪಡೆದು ತನಿಖೆ ಚುರುಕುಗೊಳಿಸಿದೆ. ಸ್ಥಳೀಯ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ಇದರ ಮಧ್ಯೆನೇ ಇವತ್ತು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಗಲಾಟೆಯ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಗಲಾಟೆ ವೇಳೆ ಕಾಂಗ್ರೆಸ್ನ ಸತೀಶ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಿಐಡಿ ತನಿಖೆ ಕಣ್ಣೊರೆಸುವ ತಂತ್ರ ಅಷ್ಟೇ. ಪ್ರಾಮಾಣಿಕ ಅಧಿಕಾರಿಗಳಾಗಿದ್ರೆ ಈಗಾಗಲೇ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಬಂಧನ ಆಗಬೇಕಿತ್ತು. ಆದರೆ ಈವರೆಗೂ ಆಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಮುಖ್ಯ ಅಲ್ಲ, ಇಲ್ಲಿಂದ ಹೋಗ್ರಿ ಅಂತ ಹೇಳೋದನ್ನ ಆ ವಿಡಿಯೋ ಸುಮಾರು ಮೀಡಿಯಾಗಳಲ್ಲಿ ಬಂದಿತ್ತು. ಅದಾದ್ಮೇಲೆ ನಾವು ಸುಮಾರು ಟ್ವೀಟ್ ಮಾಡಿದ್ದೀವಿ. ಸುಮಾರು ಯಾವುದೇ ಒಂದು ರೀತಿ ಕೇಳೋದಕ್ಕೆ ಸಾಧ್ಯನೇ ಆಗದೇ ಇರುವಂತ ಒಂದು ಭಾಷೆಯಲ್ಲಿ ನಮ್ಮವ್ರನ್ನ ಬೈತಾ ಈ ಗನ್ಮ್ಯಾನ್ಗಳಿಗೆ ಒಂದು ಹಿಂಬಳಕರಿಲ್ಲವರು ಕೂಡ ಮತ್ತೆ ಶ್ರಮ ಸಿಗದೇನೆ ಇವಾಗಲೇ ಮುಗಿಸ್ಕೊಡಿ ಅಂತೇಳಿ ಹಾಕಿ ಕೊಟ್ಟಿದೆ ಅಂತೇಳಿ ಒಂದು ಸತೀಶ್ ರೆಡ್ಡಿ ಹೇಳುವಂಥದ್ದು ವಿಡಿಯೋ ಬಂದಿದೆ. ಶ್ರೀರಾಮುಲು ಅವರನ್ನೇ ಮುಗಿಸಲು ಸಂಚು ರೂಪಿಸಿದ್ರು. ಸತೀಶ್ ರೆಡ್ಡಿನೇ ಕೂಗಿ ಹೇಳಿದ್ದಾರೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ರು. ಇಷ್ಟೊಂದು ಸಾಕ್ಷಿಗಳಿದ್ರು ಇದುವರೆಗೆ ಬಂಧನ ಇಲ್ಲ. ನಾವು ಸಿಬಿಐ ತನಿಖೆಗೆ ಒತ್ತಾಯ ಮಾಡಿದ್ರೂ ಆಗಿಲ್ಲ. ಸರ್ಕಾರ ಸಿಬಿಐಗೆ ವಹಿಸದಿದ್ರೆ ಕಾನೂನು ಹೋರಾಟಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಜನವರಿ 17ರಿಂದ ಹೋರಾಟ ನಡೆಸ್ತೀವಿ. ನಾಳೆ ಬಳ್ಳಾರಿಯಲ್ಲಿ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನ ಮಾಡ್ತೀವಿ. ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಬಂಧನ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂದ್ರು. ನಾಳೆ ಅಥವಾ ನಾಡಿದ್ದು ಹೈಕೋರ್ಟ್ಗೆ ರಿಟ್ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೂ ಸಹಾಯದ ಭರವಸೆ. ರಾಜಶೇಖರ್ ಕುಟುಂಬಕ್ಕೆ ಸಾಕಷ್ಟು ಬೆದರಿಕೆ ಹಾಕಿರುವ ವಿಡಿಯೋಗಳು ಬಂದಿವೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರು. ರಾಜಶೇಖರ್ ತಂದೆ ನನ್ನ ತಮ್ಮ ಸೋಮಶೇಖರ್ ರೆಡ್ಡಿ ಪರ ಇದ್ದ ಬಿಜೆಪಿ ಕಾರ್ಯಕರ್ತರು. ಹೀಗಾಗಿ ರಾಜಶೇಖರ್ ಕುಟುಂಬಕ್ಕೆ ನಾವು ಸಹಾಯ ಮಾಡ್ತೀವಿ. ತನಿಖೆ ಪೂರ್ತಿ ಆದ ಮೇಲೆ ರಾಜಶೇಖರ್ ಕುಟುಂಬಕ್ಕೆ ಸಹಾಯ ಮಾಡೋದಾಗಿ ರೆಡ್ಡಿ ಹೇಳಿದ್ರು. ಜನಾರ್ದನ್ ರೆಡ್ಡಿ 10 ದಿನಗಳಿಂದ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಸಾಕ್ಷಿಗಳನ್ನ ಕೊಡ್ತಿದ್ರು. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.